ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಏನಾಗಿದೆ, ಬಹಳ ಅತ್ಯಂತ ಹೆಮ್ಮೆ ವಿಷಯ. ನಮ್ಮ ವಿಶೇಷವಾಗಿ ಏರ್ಫೋರ್ಸು, ನಮ್ಮ ಆರ್ಮಿಯವರು ಮಾಡತಕ್ಕಂಥ ಕೆಲಸಕ್ಕೆ ಇಲ್ಲಿಂದ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ 140 ಕೋಟಿಯ ಜನಸಂಖ್ಯೆ ಪರವಾಗಿ ಅವರಿಗೆ ಸ್ಪೆಷಲ್ ಸಲ್ಯೂಟ್ ಅನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ಏನು ನಿರ್ಣಯ ಇದೆ, ಇದೇನು ನಡೀತಾ ಇದೆ, ಇನ್ನ ಮುಂದೆ ಒರಿಲಿ. ಇದು ಒಂದು ಹಂತಕ್ಕೆ ಬಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಒಂದು ಭಯ ಹುಟ್ಟತಕ್ಕಂಥ ಕೆಲಸ ಆಗಲಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಬಿಹಾರದ ಚುನಾವಣೆಗೆ ಬಳಸಿಕೊಳ್ಳಲಾಗ್ತಿದೆ ಅನ್ನೋದು ಒಂದು ಆರೋಪ ಇತ್ತು. ಈಗ ಉಗ್ರರನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಈಗ ಏನಾಗಿದೆ, ನಾನು ಯಾವತ್ತೂ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಕ್ಕೆ ಹೋಗೋದಿಲ್ಲ, ಮಾತಾಡೋ ವಿಷಯನೂ ಇಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು, ಈ ತರ ಮಾತನಾಡಿದಾಗ ಮಾನ್ಯ ಪ್ರಧಾನಮಂತ್ರಿಯವರು ಅವ್ರ ಮೇಲೆ ಓಟ್ ಕೇಳಿದ್ರು. ಯಾರ ಮೇಲೆ ಓಟ್ ಕೇಳಿದ್ರು? ಸೈನಿಕರ ಮೇಲೆ ಓಟ್ ಕೇಳಿದ್ರು. ಅಂತದ್ದು ಆಗ್ಬಾರ್ದು ಅಂತ ನಂದು. ನಾನು ಅವ್ರು ಉಪೇಕ್ಷಿಸಿದಂತ ಅಂತ ಹೇಳ್ತಾ ಇಲ್ಲ, ನೀವು ಕೇಳಿದ ಪ್ರಶ್ನೆಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ನಾನು ಇದರ ಯಾವ್ದು ಹೆಚ್ಚು ಬೆಳೆಸಿ ಮಾತನಾಡಕ್ಕೆ ಹೋಗ್ತಾ ಇಲ್ಲ. ನನಗೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥದ್ದು, ನಮ್ಮ ಆರ್ಮಿಯವರು ವಿಶೇಷವಾಗಿ